ನೀವೇನಾದರೂ ನಿಜವಾಗ್ಲೂ ರಿಚ್ ಆಗಬೇಕು ಅಂದರೆ ಈ ಬುಕ್ಕನ್ನಂತೂ ಓದಲೇಬೇಕು. ನಾನು ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಅದು ಯಾವ ಬುಕ್ ಅಂದರೆ ದ ರಿಚೆಸ್ಟ್ ಮ್ಯಾನ್ ಇನ್ ಬೆಬಿಲಾನ್. ಈ ಬುಕ್ಕನ್ನು ತರಿಸ್ಕೊಂಡು ಓದೋಷ್ಟು ಟೈಮ್ ನಿಮಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ. ಈ ಬುಕ್ನ ಕಂಪ್ಲೀಟ್ ಸಾರಾಂಶ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬೇಕಾದರೆ ನೆಕ್ಸ್ಟ್ ವೀಡಿಯೋನೇ ಮಾಡ್ತೀನಿ, ನೀವು ಕಮೆಂಟ್ ಮಾಡಿ. ಈ ಬುಕ್ಕಲ್ಲಿ ಮೇನ್ ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ, ನೀವು ದುಡಿದಿರುವಂಥ ದುಡ್ಡಲ್ಲಿ ನಿಮ್ಗೆ ಬರ್ತಾ ಇರೋಂಥ ಇನ್ಕಮಲ್ಲಿ 10% ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಅಂದರೆ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ ನಿಮ್ಮ ದುಡ್ಡು ದುಡಿಯೋದಕ್ಕೆ ಶುರು ಮಾಡುತ್ತೆ, ಅದರಿಂದ ನೀವು ಇನ್ನೂ ದುಡ್ಡನ್ನು ದುಡಿದುಕೊಡುತ್ತೆ ಅನ್ನೋದೇ ಈ ಬುಕ್ನ ಮೇನ್ ಪಾಯಿಂಟ್ ಆಗಿದೆ. ಈ ಬುಕ್ಕಲ್ಲಿ ಇನ್ನೂ ಸುಮಾರು ವಿಷಯ ಇದೆ, ನೀವು ಬೇಕಾದರೆ ಕಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಇವಾಗ ನಮ್ಮ ಸ್ಟೋರಿ ಕಡೆ ಬರೋಣ. ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಒಬ್ಬ ರಾಹುಲ್, ಇನ್ನೊಬ್ಬ ರಮೇಶ್. ಇವರಿಬ್ಬರಿಗೂ ಇವಾಗ 20 ವರ್ಷ. ಇವರಿಬ್ಬರಿಗೂ ಒಂದು ಜಾಬ್ ಸಿಕ್ಕಿದೆ, ಸೇಮ್ ಜಾಬ್ ಸಿಕ್ಕಿದೆ. ರಮೇಶ್ಗೂ 50,000 ಸಿಗ್ತಾ ಇದೆ, ರಾಹುಲ್ಗೂ 50,000 ಸಿಗ್ತಾ ಇದೆ. ಇವಾಗ ರಮೇಶ್ ಏನು ಥಿಂಕ್ ಮಾಡ್ತಾನೆ ಅಂದರೆ, 50,000 ಸಂಬಳ ನನಗೆ ತುಂಬ ಜಾಸ್ತಿ ಆಗ್ತಿದೆ, ಯಾಕಂದರೆ ನನಗೆ ಇನ್ನೂ ಮದುವೆ ಕೂಡ ಆಗಿಲ್ಲ ಮತ್ತು ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿನೂ ನನ್ನ ಮೇಲಿಲ್ಲ. ಅದಕ್ಕೋಸ್ಕರ ಈ 50,000 ನಂಗೆ ತುಂಬ ದೊಡ್ಡದಿದೆ. ನಾನೇನು ಮಾಡ್ಬೋದು, ಈ 50,000ದಲ್ಲಿ ಪಾರ್ಟಿ ಮಾಡ್ಬೋದು, ಫ್ರೆಂಡ್ಸ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೋದು, EMI ಮೇಲೆ ಹೊಸ ಬೈಕ್ ತೊಗೋಬೋದು ಮತ್ತು ಫೋನ್ ತೊಗೋಬೋದು. ಈ ರೀತಿ ನನ್ನ ಲೈಫ್ ಸ್ಟೈಲ್ನ ಯಾವ ರೀತಿ ಎಂಜಾಯ್ ಮಾಡ್ಬೋದು ಅಂತ ಥಿಂಕ್ ಮಾಡಿ ಅದೇ ರೀತಿ ಲೈಫ್ ಸ್ಟೈಲ್ನ ನಡೆಸ್ತಾ ಇರ್ತಾನೆ. ಅದೇ ರಾಹುಲ್ಗೆ ಸ್ವಲ್ಪ ಫೈನಾನ್ಷಿಯಲ್ ಎಜುಕೇಷನ್ ಇರುತ್ತೆ. ಇವನು ಏನು ಮಾಡ್ತಾನೆ ಅಂದರೆ, ನನಗೆ ಈಗ ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅದಕ್ಕೋಸ್ಕರ ನನಗೆ 50,000 ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ನನಗೆ 25,000 ರಿಂದ 30,000 ಖರ್ಚು ಮಾಡಿದ್ರು ಸಾಕು. ನನ್ನ ಬೇಸಿಕ್ ನೀಡ್ಸ್ ಆರಾಮಾಗಿ ನಡೆಯುತ್ತೆ, ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನಾನು ಲೀಡ್ ಮಾಡ್ಬೋದು, ಅದರಿಂದ ನನಗೆ ದುಡ್ಡು ಕೂಡ ಉಳಿಸ್ಬೋದು, ಉಳಿಸಿರೋ ದುಡ್ಡನ್ನು ಇನ್ವೆಸ್ಟ್ ಕೂಡ ಮಾಡ್ಬೋದು ಅಂತ ಇವನು ತನ್ನ ಸ್ಯಾಲ್ರಿಯಲ್ಲಿ 30,000 ಖರ್ಚು ಮಾಡ್ತಾನೆ, ಇನ್ನು 20,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾನೆ. ಇದೇ ರೀತಿ ದಿನಗಳು ಕಳೀತಾ ಹೋಗುತ್ತೆ. ಇಯರ್ ಆನ್ ಇಯರ್ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಯಾಲ್ರಿ ಇನ್ಕ್ರೀಸ್ ಆದಾಗೆ ರಮೇಶು ತನ್ನ ಲೈಫ್ ಸ್ಟೈಲ್ನ ಇನ್ನೂ ರಿಚ್ ಮಾಡ್ಕೋತಾ ಎಂಜಾಯ್ ಮಾಡ್ತಾನೆ ಹೋಗ್ತಾನೆ. ಆದರೆ ರಾಹುಲ್ ಏನು ಮಾಡ್ತಾರೆ, ತನ್ನ ಇನ್ವೆಸ್ಟ್ಮೆಂಟಲ್ಲಿ ಇನ್ಕ್ರೀಸ್ ಮಾಡಲ್ಲ, ಬರೀ 20,000 ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ರೀತಿ ಒಂದು ಖರ್ಚು ಕೂಡ ಹೆಚ್ಚಿಗೆ ಆಗ್ತಾ ಹೋಗ್ತಿರುತ್ತೆ. ಇದೇ ರೀತಿ ಮಾಡ್ತಾ 15 ವರ್ಷ ಕಳೆದೋಗುತ್ತೆ. 15 ವರ್ಷ ಕಳೆದೋದ್ಮೇಲೆ ಒಂದಿನ ಅಚಾನಕ್ಕಾಗಿ ರಮೇಶ್ ಅವ್ರ ತಂದೆಗೆ ಹುಷಾರು ತಪ್ಪೋಗುತ್ತೆ, ಅವರು ಹಾಸ್ಪಿಟಲೈಸ್ ಆಗ್ತಾರೆ. ಅವಾಗ ರಮೇಶು ಯಾವುದೇ ರೀತಿ ಫೈನಾನ್ಷಿಯಲ್ ಎಜುಕೇಷನ್ ಇಲ್ಲದೇ ಇರೋದ್ರಿಂದ ಇವನು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರಲ್ಲ ಮತ್ತು ಯಾವುದೇ ರೀತಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಬೈ ಮಾಡಿರಲ್ಲ. ಆವಾಗ ಹಾಸ್ಪಿಟ್ಲ್ ಬಿಲ್ಲು 10 ಲಕ್ಷ ಆಗಿರುತ್ತೆ. ಆವಾಗ ರಮೇಶ್ಗೆ ತಲೆ ಕೆಟ್ಟೋಗುತ್ತೆ. ಅವ್ನು ಇರೋಬರೋ ಎಲ್ಲ ಸೇವಿಂಗ್ಸ್ನೆಲ್ಲ ಕೂಡಿಸಿದ್ರು ಕೂಡ ಅವನ ಹತ್ರ 5 ಲಕ್ಷಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ಆವಾಗ ರಮೇಶ್ಗೆ ತುಂಬ ಕಷ್ಟ ಆಗುತ್ತೆ. ಆವಾಗ ಇವನ ಫ್ರೆಂಡ್ ರಾಹುಲ್ ನೆನಪಾಗುತ್ತೆ. ರಾಹುಲ್ ಹತ್ರ ಹೋಗ್ತಾನೆ. ಆವಾಗ ರಾಹುಲ್ ಯಾವ ಸ್ಥಿತಿಯಲ್ಲಿ ಇರ್ತಾನೆ ಗೊತ್ತಾ, ಅವ್ನು 20,000 ಇಯರ್ ಅನ್ನೋರು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿರ್ತಾನೆ 15 ವರ್ಷದವರೆಗೂ. ಆವಾಗ ಅವ್ನು ದುಡ್ಡು ಎಷ್ಟಾಗಿರುತ್ತೆ ಗೊತ್ತಾ, ಅವನು ಬೇರೆ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂದ್ಕೊಳ್ಳಿ. ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಮಾಡಿದ್ದಾನೆ, ಸ್ಮಾಲ್ ಕ್ಯಾಪಲ್ಲಿ ಮಾಡಿದ್ದಾನೆ, ಮಿಡ್ ಕ್ಯಾಪಲ್ಲಿ ಮಾಡಿದ್ದಾನೆ, ಎಲ್ಲರೂ ಕಡೆಯೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಅವನಿಗೆ ಇಯರ್ ಆನ್ ಇಯರ್ 16% ರಿಟರ್ನ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಅವಾಗ ಅವ್ನ ದುಡ್ಡು ಎಷ್ಟಾಗಿರುತ್ತೆ ಗೊತ್ತಾ, 1.5 crore ಆಗಿರುತ್ತೆ, ಅಂದರೆ 1.5 ಕೋಟಿ ಆಗಿರುತ್ತೆ. 15 ವರ್ಷ ಆದಮೇಲೆ ಇವನ ದುಡ್ಡು 1.5 ಕೋಟಿ ಆಗಿದೆ. ಇದೇ ಏನಾದರೂ ಈಗ 2ನೇ ಕೋಟಿಗೆ ಬರಬೇಕು ಅಂದರೆ ಎಷ್ಟು ವರ್ಷ ಬೇಕು ಗೊತ್ತಾ, ಇಲ್ಲಿ ಟೆನ್ಯೂರು 15 ವರ್ಷ ಇದ್ದಿದ್ದನ್ನು 18 ಮಾಡಿ 3 ವರ್ಷ ಬೇಕಾಯಿತು ಇವನಿಗೆ 2ನೇ ಕೋಟಿ ಬರೆಯೋದಕ್ಕೆ. ಇನ್ನು 3ನೇ ಕೋಟಿ ಬರೋದಕ್ಕೆ ಎಷ್ಟು ವರ್ಷ ಬೇಕು ಗೊತ್ತಾ, ಇದನ್ನು 20 ಮಾಡಿದ್ರೆ 3ನೇ ಕೋಟಿನೂ ಬಂದೋಯ್ತು. ಈಗ 4ನೇ ಕೋಟಿ ಬರೋದಕ್ಕೆ ಎಷ್ಟು ವರ್ಷ ಬೇಕು ಗೊತ್ತಾ, ಈ 20ನ್ನು 21 ಮಾಡಿ 4ನೇ ಕೋಟಿನೂ ಬಂತು. ಅಂದರೆ ನಿಮ್ಗೆ ಇಲ್ಲೇನು ಅರ್ಥ ಆಯಿತು ಅಂದರೆ, ರಾಹುಲ್ಗೆ ಮೊದಲನೇ ಕೋಟಿ ದುಡಿಯೋದಕ್ಕೆ 15 ವರ್ಷ ಬೇಕಾಯಿತು, 2ನೇ ಕೋಟಿ ದುಡಿಯೋದಕ್ಕೆ 3 ವರ್ಷ ಬೇಕಾಯಿತು, 3ನೇ ಕೋಟಿ ದುಡಿಯೋದಕ್ಕೆ 2 ವರ್ಷ ಬೇಕಾಯಿತು, 4ನೇ ಕೋಟಿ ದುಡಿಯೋದಕ್ಕೆ ಬರೀ 1 ವರ್ಷ ಮಾತ್ರ ಸಾಕಾಯಿತು. ಇನ್ನು ಇವನೇನಾದರೂ 5ನೇ ಕೋಟಿ ದುಡಿಬೇಕಂದ್ರೆ ಎಷ್ಟಾಗುತ್ತೆ ಗೊತ್ತಾ, 1 ವರ್ಷ ಕೂಡ ಆಗಲ್ಲ, ಬರೀ 8 ರಿಂದ 10 ತಿಂಗಳಲ್ಲೇ 1 ಕೋಟಿ ದುಡಿತಾನೆ. ಇದನ್ನೇ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋದು. ನೀವು ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ, ಎಷ್ಟು ಅರ್ಲಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ, ಅಷ್ಟು ನಿಮ್ಮ ವೆಲ್ತ್ ಇನ್ನೂ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈಗ ರಾಹುಲ್ಗೆ 5 ಲಕ್ಷ ಏನೂ ದೊಡ್ಡದಲ್ಲ, ಅವ್ನ ಫ್ರೆಂಡ್ಗೋಸ್ಕರ 5 ಲಕ್ಷ ಕೊಡೋದಕ್ಕೆ ಅವ್ನಿಗೆ ಏನೂ ದೊಡ್ಡದಲ್ಲ, ಅವ್ನು ಕೊಡ್ತಾನೆ. ಮತ್ತು ಅವ್ನ ಫ್ರೆಂಡ್ ಮೇಲೆ ಅವ್ನಿಗೆ ನಂಬಿಕೆನೂ ಇದೆ, ಆ ದುಡ್ಡನ್ನ ರಮೇಶ್ ವಾಪಸ್ ಕೂಡ ಕೊಡ್ತಾನೆ ಅಂತ. ಆದರೆ ಇಲ್ಲಿ ಏನಾಯಿತು ಅಂದರೆ, ರಾಹುಲ್ ಲೈಫ್ ಸ್ಟೈಲ್ಗೂ ಇವನ ಲೈಫ್ ಸ್ಟೈಲ್ಗೂ ನೀವು ಕಂಪೇರ್ ಮಾಡಿ ನೋಡಿ. ಈಗ ಯಾರು ಶ್ರೀಮಂತರು ಅಂದರೆ ಅಫ್ಕೋರ್ಸ್ ರಾಹುಲ್ನೇ ಶ್ರೀಮಂತ. ಇನ್ನು 30 ವರ್ಷ ಬಿಟ್ಟು ನೋಡಿ ರಾಹುಲ್ ಎಲ್ಲಿಗೆ ಹೋಗಿರ್ತಾನೆ ಅಂತ. ಅದೇ ರಮೇಶ್ ಎಲ್ಲಿಗೆ ಹೋಗಿರ್ತಾನೆ ಗೊತ್ತಾ, ಅವ್ನು ಎಲ್ಲೂ ಹೋಗಿರಲ್ಲ, ಅಲ್ಲೇ ಇರ್ತಾನೆ. ಯಾಕಂದರೆ ಅವ್ನು ಇನ್ನೂ ಇನ್ವೆಸ್ಟ್ಮೆಂಟ್ ಕೂಡ ಶುರು ಮಾಡಿಲ್ಲ. ಅದಕ್ಕೆ ಹೇಳೋದು, ಇನ್ವೆಸ್ಟ್ಮೆಂಟನ್ನು ನೀವು ಎಷ್ಟು ಅರ್ಲಿಯಾಗಿ ಆಗುತ್ತೋ ಅಷ್ಟು ಅರ್ಲಿಯಾಗಿ ಶುರು ಮಾಡಿ ಅಂತ. ಇವಾಗ 20,000ನೇ ಅಂತಲ್ಲ, ನೀವು 20,000 ಜಾಗದಲ್ಲಿ 2,000 ಇದೆಯಾ, ಇನ್ವೆಸ್ಟ್ಮೆಂಟ್ ಮಾಡಿ. ಆದರೆ 20,000 ಬರೋವರೆಗೂ ನಾನು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತ ಕಾಯ್ತಾ ಕೂತ್ಕೋಬೇಡಿ. ಯಾಕಂದರೆ 20,000 ನಿಮಗೆ ಮುಂದೆ ಬರ್ಬೋದು, ಆದರೆ ಈ ಕಾದಿರೋ ಟೈಮ್ ಯಾವತ್ತೂ ಬರಲ್ಲ. ಪವರ್ ಆಫ್ ಕಾಂಪೌಂಡಿಂಗಲ್ಲಿ ನೀವು ದುಡ್ಡಕ್ಕಿಂತ ಟೈಮ್ ಜಾಸ್ತಿ ವರ್ಕ್ ಆಗೋದು. ನೀವು ಎಷ್ಟು ಅರ್ಲಿಯಾಗಿ ಶುರು ಮಾಡ್ತೀರೋ ಅಷ್ಟು ಒಳ್ಳೆಯದು. ಅದಕ್ಕೆ ನಾನು ಹೋದ ವೀಡಿಯೋದಲ್ಲೂ ಹೇಳಿದ್ದೆ, ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಇವತ್ತಿನ ಕಾಲದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಚಾಯ್ಸ್ ಆಗಿ ಉಳಿದಿಲ್ಲ. ನಾನು ಬೇಕಾದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ ಅಂತ ಚಾಯ್ಸ್ ಆಗಿ ಉಳಿದಿಲ್ಲ. ಅದು ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಆಗಿ ಉಳಿದಿದೆ. ಯಾರ್ಯಾರಿಗೆಲ್ಲ ಇನ್ವೆಸ್ಟ್ಮೆಂಟು ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಅನ್ಸುತ್ತೋ ಅವ್ರು ಕೆಳಗಡೆ ಕಮೆಂಟ್ ಮಾಡಿ, ಇನ್ವೆಸ್ಟಿಂಗ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಅಂತ. ಬೇರೆ ಯಾರಾದರೂ ಈ ವಿಡಿಯೋ ನೋಡ್ತಿರೋರಿಗೆ ಅವ್ರು ಕಮೆಂಟ್ ನೋಡಿ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ. ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಡಿಮ್ಯಾಟ್ ಅಕೌಂಟ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇವತ್ತಿನ ಇನ್ವೆಸ್ಟಿಂಗ್ ಜರ್ನಿನ ಶುರು ಮಾಡಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ದ ರಿಚೆಸ್ಟ್ ಮ್ಯಾನ್ ಇನ್ ಬೆಬಿಲಾನ್ ಆ ಬುಕ್ನ ಸಮರಿ ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋನ ಅದ್ರ ಬಗ್ಗೆ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.